ಆ ಕಡೆ ಕಿಚಿ 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 ಅಂತ ಇದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲ ಗೊತ್ತಾಗ್ತಾ ಇಲ್ಲ. ನೀವು ಮುಂದೆ ಹೋಗೋಣ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಒಂದು ಫಿಶ್ ಅಕ್ವೇರಿಯಂ ನೋಡಕ್ ಹೋಗ್ತಾ ಇದೀವಿ. ಅದು ಯಾವುದು ಅಂತಂದ್ರೆ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂ ಹತ್ರ ಇದೆ. ಸೊ ಅದನ್ನ ನೋಡಕ್ ಹೋಗ್ತಾ ಇರೋದು. ನಾನು ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ ಆಗಿ ಝೂ ತೋರಿಸಿದೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವಾಗ ಹೋಗ್ತಾ ಇರೋದು ಅದ್ರ ಪಕ್ಕ ಇರೋ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಫಿಶ್ ಅಕ್ವೇರಿಯಂಗೆ ಹೋಗ್ತಾ ಇರೋದು. ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಅಲ್ಲಿಗೆ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲ ತುಂಬ ಟೈಮ್ ಹೋಗಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂದರು. ಸೊ ಹಾಗಾಗಿ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ, ಅದ್ರ ಜೊತೆಗೆ ನಿಮಗೂ ಕೂಡ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಅಲ್ಲಿ ಯಾವ್ಯಾವ ಥರ ಫಿಶ್ಗಳಿದೆ ಆ್ಯಂಡ್ ಅದ್ರ ಜೊತೆಗೆ ಯಾವ್ಯಾವ ಥರ ಅಕ್ವೇರಿಯಮ್ಸ್ನ ಅವರು ಡೆಕೋರ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಮಾಡ್ದಾನೆ ಕಂಪ್ಲೀಟ್ ವಿಡಿಯೋ ನೋಡಿ. ಆ್ಯಂಡ್ ನೀನು ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಇವಾಗ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬಂದ ತಕ್ಷಣ ಸಿಗ್ತೀನಿ ನಿಮಗೆ. ಸ್ಟೇ ಟ್ಯೂನ್ಡ್. ಫೈನಲಿ ಇವಾಗ ಅಕ್ವಾ ವರ್ಲ್ಡಿಗೆ ಬಂದು ರೀಚ್ ಆಗಿದ್ದೀವಿ. ಬಟ್ ಫುಲ್ ಬಿಸಿಲಿದೆ. ಶೇಡ್ಸ್ ಬೇರೆ ತೊಗೊಂಡು ಬಂದಿಲ್ಲ, ಮರ್ತ್ಬಿಟ್ಟು ಬಂದೆ. ಕಸಿನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಒಳಗಡೆ ಹೋಗಬೇಕು. ಸೊ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಕ್ವಾ ವರ್ಲ್ಡ್ ಆ್ಯಂಡ್ ಯಾವ್ಯಾವ ಥರ ಫಿಶಸ್ಗಳಿದೆ ಅಂತ. ಮೋನಿ, ಅಮ್ಮು ಫುಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದಾಳೆ ನೋಡಿ. ಅವಳಂತೂ ನಿದ್ದೆಲ್ಲೇ ಇದ್ದಾಳೆ, ಅಮ್ಮು ಅಂತೂ. ಇಲ್ಲಿ ಕಸಿನ್ಸ್ ಕೂಡ ಬಂದರು. ಇವಾಗ ಒಳಗಡೆ ಹೋಗ್ತೀವಿ. ಅಲ್ಲಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಕ್ವೇರಿಯಂ. ಸೊ ಒಳಗಡೆ ಬಂದ್ವಿ. ಅಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಸ್ಮೆಲ್ಲು ಫಿಶ್ದು ಸ್ಮೆಲ್ ಅಷ್ಟೊಂದು ಬರ್ತಾ ಇದೆ. ವಾಟರ್ದು ಫಿಶ್ದೆಲ್ಲ ಟಿಕೆಟ್ ತಗೊಂತಾ ಇದ್ದಾರೆ. ಅಮ್ಮ ಹಾಯ್, ನಿದ್ದೆ ಮಾಡ್ತಿದ್ದ ಅಮ್ಮ ಬಂದಿದ್ದಾನೆ. ಇವಾಗ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಅಲ್ಲಿ. ಎಂಟ್ರೆನ್ಸ್ ಅಲ್ಲೇ ಕತ್ಲೆ ಆಗ್ಬಿಡ್ತು. ಇದೆ ಎಂಟ್ರೆನ್ಸ್. ಕಂಪ್ಲೀಟ್ ಆಗಿ ಚಿಕ್ಕದು ಡಿಫ್ರೆಂಟ್ ಆಗಿ ಫಿಶ್ಗಳು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಯಾವ್ದೋ ಒಂದು ಡಿಫ್ರೆಂಟ್ ಫಿಶ್. ಸ್ನೇಕ್ ಇದು. ಓ ಸ್ನೇಕ್ ಇದು. ಇಲ್ಲ ಫಿಶ್. ತಲೆ ತಿರುಗ್ತಾ ಇದೆ ನೋಡಿ. ಎಷ್ಟು ಕಲರ್ಫುಲ್ ಫಿಶ್ಗಳಿದೆ ನೋಡಿ ಇಲ್ಲಿ. ಡಿಫ್ರೆಂಟ್ ಫಿಶ್ಗಳೆಲ್ಲ ಇಟ್ಟಿದ್ದಾರೆ. ಅಕ್ವೇರಿಯಮ್ಸ್ ಒಳಗಿಟ್ಟಿದ್ದಾರೆ. ಎಲ್ಲ ಫಿಶಸ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ನಾನಂತೂ ಈ ತರ ಫಿಶಸ್ಗಳನ್ನ ಫಸ್ಟ್ ಟೈಮ್ ನೋಡಿದ್ದು. ಸಕ್ಕದಾಗಿದೆ. ಅಂಡ್ ಒಳಗಡೆ ಇಂಟೀರಿಯರ್ ಲೈಕ್ ಏನ್ ಡೆಕೋರ್ ಮಾಡಿದ್ದಾರೆ ಅಕ್ವೇರಿಯಂನ, ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸಕ್ಕದಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಬಂದ್ವಿ, ಈಗ ಕೆಳಗಡೆ ಹೋಗ್ತೀವಿ.
ಸೊ ಕೆಳಗಡೆ ಬೇರೆ ತರ ಅಕ್ವೇರಿಯಂ ಡಿಸೈನ್ ಮಾಡಿದಾರೆ. ಸ್ಟ್ರೈಪ್ ಝೀಬ್ರಾ ಫಿಶ್. ಓ ಟಾಟೈಸ್ ಇದೆ ಇಲ್ಲಿ ನೋಡಿ, ಎಷ್ಟೊಂದು ಟಾಟೈಸ್ ಇದೆ ಅಂತ. ಮುಟ್ಬೋದಾ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದ್ರೊಳಗೆ ಚಿಕ್ಕ ಚಿಕ್ಕ ಫಿಶ್ಗಳು ಕೂಡ ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಒಂದು ಕಲ್ ಮೇಲಿದೆ ಟಾಟೈಸ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಟಾಟೈಸ್ ಗಳಂತೂ. ಅಂಡ್ ಅಕ್ವೇರಿಯಂ ಅಂತೂ ಸಖತ್ ಕಲರ್ಫುಲ್ ಆಗಿ ಮಾಡಿದ್ದಾರೆ. ನಂಗಂತೂ ಬಹಳ ಇಷ್ಟ ಆಯ್ತು. ಲೈಕ್ ಅಕ್ವೇರಿಯಂ ನೋಡಿ ತುಂಬಾ ಡಿಫ್ರೆಂಟ್ ಫಿಶ್ ಗಳು ಇಟ್ಟಿದ್ದಾರೆ. ಎಲ್ಲೋದ್ರು ಗ್ರೋತ್ನೆ ಮುಗಿಯೋದೇ ಇಲ್ಲ ಗೈಸ್. ಅಂತ ಕುಣಿತಾ ಇರ್ತಾಳೆ, ಅದ್ ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ಲೈಕ್ ಡೆಕೋರ್ ಮಾಡಿದ್ದಾರೆ ಅಕ್ವೇರಿಯಮ್ಸ್ ನ. ಅಕ್ವೇರಿಯಂನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಂತೂ. ಬಟ್ ಫುಲ್ಲು ಶೆಕೆ ಆಗ್ತಾ ಇದೆ. ಅದ್ರ ಜೊತೆಗೆ ವಾಟರ್ದು ಫಿಶ್ ಸ್ಮೆಲ್ ಕೂಡ ಬರ್ತಾ ಇದೆ. ಅದರಲ್ಲಿ ಒಂದು ಚಿಕ್ಕದು ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಕೂಡ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಬಟ್ ಅಕ್ವೇರಿಯಮ್ಸ್ ಅಲ್ಲಂತೂ ಫಿಶ್ ಕ್ಯೂಟ್ ಆಗಿ ಚಿಕ್ಕದು ದೊಡ್ಡ ಫಿಶ್ಗಳೆಲ್ಲ ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಈಗ ಬ್ರಿಡ್ಜ್ ಹೇಗಿದೆ ಅಂತ. ಇದೇ ಅದು ಕ್ಯೂಟ್ ಬ್ರಿಡ್ಜ್. ಅದ್ರ ಜೊತೆ ಒಂದು ಬೋಟ್ ಟೈಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಫಿಶ್ ಇದೆ ಅಂತ. ಎಲ್ಲ ಆರೆಂಜ್ ಕಲರ್, ರೆಡ್ ಕಲರ್ ಆ ತರ ಇದು ಕಾಣಿಸ್ತಾ ಇದೆ. ಬಟ್ ಲೈಟ್ ಅಂದ್ರೆ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಎಷ್ಟು ಜನ ಬಂದಿದ್ದಾರೆ. ಫುಲ್ ಎಲ್ಲ ಕಡೆ ಕಿಚಿ ಅಂತ ಇದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಮನೇಲಿ ಹೋಗಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗೋದು ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ. ಬಟ್ ನಾನು ಮಾತಾಡ್ತಾನೇ ಇದ್ದೀನಿ. ಇದೇ ಅದು ಬ್ರಿಡ್ಜ್. ಆಗ್ತಾ ಇದೆ. ಇಲ್ಲಂತೂ ಕಲರ್ ಫುಲ್ ಆಗಿ ಆರೆಂಜ್ ಕಲರ್, ವೈಟ್ ಕಲರ್ ಎಲ್ಲ ಫಿಶ್ ಇಟ್ಟಿದ್ದಾರೆ. ಅದ್ರ ಜೊತೆ ಕಲರ್ ಲೈಟ್ ಕೂಡ ಬಿಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಫಿಶ್ ಅಂತ. ಬ್ರಿಡ್ಜ್ ಇಂದ ಮುಂದೆ ಬಂದ್ರೆ ಸ್ವಲ್ಪ ಒಂದು ಶಿಪ್ ಟೈಪ್ ಡಿಸೈನ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇವಳು ನೋಡಿ ಅಮ್ಮನ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೆಲ್ಲ ಚಿಕ್ಕದು ಅಕ್ವೇರಿಯಮ್ಸ್ ಗಳು ಇಟ್ಟಿದ್ರು. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಏನಿದೆ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಸುರಂಗ ಮಾರ್ಗ ತರ ಮಾಡಿದ್ದಾರೆ. ಇಲ್ಲಿಂದ ಹೋಗ್ತಾ ಇದೀವಿ. ಇಲ್ಲಿ ಮುಂದೆ ಒಂದೊಂದು ಚಿಕ್ಕದು ಅಕ್ವೇರಿಯಮ್ಸ್ ಗಳು ಇಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ಗಂತೂ ಇಷ್ಟು ಫಿಶ್ ನೋಡಿ ಬಹಳ ಖುಷಿ ಆಯ್ತು. ಎಲ್ಲ ಪುಟ್ಟಾಣಿದೆ ಚಿಕ್ಕದಾಗಿ ಬ್ಯೂಟಿಫುಲ್ ಆಗಿ. ಅಂಡ್ ಏನ್ ಇದು ಡೆಕೋರ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ ಆಕ್ವಾನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕೂಡ ವಿಸಿಟ್ ಮಾಡಿ. ನಂಗಂತೂ ಬಹಳ ಇಷ್ಟ ಆಯ್ತು. ಬನ್ನಿ ಮುಂದೆ ಹೋಗೋಣ. ವಾವ್, ಮುಂದಗಡೆ ಫುಲ್ ಅಂದ್ರೆ ನಾನು ದುಬೈಲ್ ಹೋಗಿದ್ದೆ ಇದೇ ತರ ಫಿಶ್ ಅಕ್ವೇರಿಯಂಗೆ. ಅದೇ ತರ ಫುಲ್ ಮೇಲ್ಗಡೆ ಎಲ್ಲ ಫಿಶ್ ಓಡಾಡಕ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ.
ವಾವ್, ಬ್ಯೂಟಿಫುಲ್ ಆಗಿ ಮೇಲ್ಗಡೆ ಎಲ್ಲ ಫಿಶ್ ಓಡಾಡಂಗ್ ಮಾಡಿದ್ದಾರೆ. ಎಲ್ಲ ಓಡಾಡ್ತಾ ಇದೆ ಜೀಬ್ರಾ ಫಿಶ್ ಎಲ್ಲ. ಇಲ್ಲಿ 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 ನೀವು 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 ಸಾರಿ, ಇನ್ನೊಂದಿತ್ತಲ್ಲ ನಿಮ್ಮ ಜೊತೆಗೆ, ಅದ್ರ ಫ್ರೆಂಡ್ ಇದು. ಅಲ್ಲಿ ಕಂಪ್ಲೀಟ್ ಆಗಿ ಜೀಬ್ರಾ ಫಿಶ್ ತರ ಎಲ್ಲ ಇತ್ತು, ಅದ್ರ ಜೊತೆಗೆ ಜೆಲ್ಲಿ ಫಿಶ್, ಆಕ್ಟೋಪಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ಕಂಪ್ಲೀಟ್ ಆಗಿ ಆರೆಂಜ್ ಕಲರ್ ಫಿಶ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಳಗಡೆ ಬಂದಾಗ ಫುಲ್ ಚಿಕ್ಕ ಅಕ್ವೇರಿಯಂ ಅಂತ ಅನ್ಕೊಂಡ್ವಿ, ಆಮೇಲೆ ಗೊತ್ತಾಯ್ತು ದೊಡ್ಡ ಅಕ್ವೇರಿಯಂ ಅಂತ. ಇದಂತೂ ಎಷ್ಟು ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅಷ್ಟು ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಬರ್ಬೇಡ, ನಮ್ಮಮ್ಮ ಮಾನಸಿಕ ಮಾಡಾಕ್ಬಿಟ್ಟಿದ್ದಾಳೆ ಅವಾಗ್ಲಿಂದ ಗೈಸ್ ನನ್ನ ಬರೋದು. ಹಾಯ್ ಹಾಯ್ ಹಾಯ್. ಸೊ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಟನಲ್. ಇಲ್ಲ ಅಂತಂದ್ರು ಒಂದು 5 to 6 ಟನಲ್ಸ್ಗಳಿತ್ತು. ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಲ್ಲದರಲ್ಲೂ ಡಿಫ್ರೆಂಟ್ ಫಿಶ್ಗಳು ಇಟ್ಟಿದ್ದಾರೆ. ಸೊ ನೀವು ನೋಡಿದ್ರಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಆಕ್ವಾ ವರ್ಲ್ಡ್ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು, ಯಾಕಂದರೆ ಅಷ್ಟು ಫಿಶ್ಗಳು ನೋಡಿ ಎಲ್ಲ ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿತ್ತು ಅಂತ. ಸೊ ಫೈನಲಿ ಹೊರಗಡೆ ಬಂದ್ಬಿಟ್ವಿ ಇವಾಗ. ಆಕ್ವಾ ವರ್ಲ್ಡ್ ಪುಟ್ಟದ ಅನ್ನಿಸ್ತು, ಬಟ್ ಆ ಫಿಶಸ್ಗಳಂತೂ ಸಕ್ಕದಾಗಿತ್ತು ಎಲ್ಲ. ಸೊ ಇಲ್ಲಿ ಸ್ವಲ್ಪ ಪಾಪ್ಕಾರ್ನ್ ತಗೊತಾ ಇದ್ದಾರೆ ಇವಾಗ. ನೋಡಿ ಇಲ್ಲಿ ನಮ್ಮ ಅಕ್ಕ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾಳೆ ಇನ್ನೂ. ಅವಳು ಹಾಯ್ ಅಷ್ಟೇ, ಕೈ ಅಲ್ಲಾಡಿಸ್ತಾರೆ, ಹಾಯ್ ಹೇಳಲ್ಲ ಇವ್ರುಗಳು. ಓ ಹೆಂಗಿತ್ತು ಆಕ್ವಾ ವರ್ಲ್ಡ್? ಚೆನ್ನಾಗಿತ್ತು, ಇಷ್ಟ ಆಯ್ತು. ದುಬೈಲು ಹೀಗೆ ಇದೆ ಅಲ್ಲ, ಬಟ್ ದೊಡ್ಡದಲ್ಲ. ದುಬೈಲು ತುಂಬಾ ದೊಡ್ಡದಿದೆ, ಇದು ಬರೀ ಪುಟ್ಟದು ಬಟ್ ತುಂಬಾ ಚೆನ್ನಾಗಿತ್ತು. ಕಡಮ್ಮ ಆಕ್ವಾ ವರ್ಲ್ಡ್ ಹೇಗಿತ್ತು? ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ನಿಂಗೆ ಭಾರಿ ಇಷ್ಟ ಆಯ್ತು ಅನ್ಕೊಂತ ಇದ್ದೀನಿ. ನಮ್ ದೊಡ್ಡಮ್ಮ 200 ರೂಪೀಸ್ ಇಷ್ಟೇನಾ ಅಂತ ಇದ್ದಾರೆ ಅವಾಗ್ಲಿಂದ ಪಾಪ ಆಕ್ವಾ ವರ್ಲ್ಡ್ನ. ಸೊ ನೀವು ನೋಡಿದ್ರೆ ಆಕ್ವಾ ಹೇಗಿತ್ತು ಅಂತ, ಬ್ಯೂಟಿಫುಲ್ ಆಗಿತ್ತು. ನಂಗಂತೂ ಭಾರಿ ಇಷ್ಟ ಆಯಿತು. ಚಿಕ್ಕದಾಗಿದೆ ಬಟ್ ತುಂಬ ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ ಒಳಗಡೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಮೆಲ್ ಅನ್ನಿಸ್ತಾ ಇತ್ತು ಫಿಶ್ದು ನನಗೆ. ಬಟ್ ಆಮೇಲೆ ತುಂಬ ಲೈಕ್ ಡಿಫ್ರೆಂಟ್ ಟನಲ್ಸ್ಗಳು ಮಾಡಿದ್ದಾರೆ. ಅದರಲ್ಲಂತೂ ಬ್ಯೂಟಿಫುಲ್ ಆಗಿ ಫಿಶಸ್ಗಳು ಕೂಡ ಇಟ್ಟಿದ್ದಾರೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಈ ಆಕ್ವಾ ವರ್ಲ್ಡ್. ನೀವು ಕೂಡ ಒನ್ ಟೈಮ್ ವಿಸಿಟ್ ಮಾಡಿ, ಹಾಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಈ ವ್ಲಾಗ್. ಇನ್ನು ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ದೀಪಿಕಾ ಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.